ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಶಹಬಾ ತಾಲೂಕಿನ ಬಂಕೂರು ಗ್ರಾಮದ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆ ಬಂಕೂರಿನಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಶಾಲೆಯ ಮುಖ್ಯ ಗುರುಗಳು ಆದ ಕನಕಪ್ಪ ಮ್ಯಾಗೇರಿ, ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಆದ ಸಣ್ಣ ಭೀಮರಾಯ್ ಸಭೆಯನ್ನ ಉದ್ದೇಶಿಸಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಪಾಲಕರ ಸಭೆಯಲ್ಲಿ ಮಂಡಿಸಿದ ವಿಷಯಗಳು ಏನಪ್ಪಾ ಅಂದ್ರೆ ಉಚಿತ ಪಠ್ಯ ಪುಸ್ತಕಗಳು, ಸಮವಸ್ತ್ರಗಳು, ಉಚಿತ ಶೂಸ್ ಮತ್ತು ಸಾಕ್ಸ್ ವಿತರಣೆ, ಗ್ರಂಥಾಲಯ ಬಳಕೆ, 1ನೇ ತರಗತಿಯಿಂದ ಇಂಗ್ಲಿಷ್ ಬೋಧನೆ, ಬಿಸಿಯೂಟದ ಯೋಜನೆ, ಬಾಳೆಹಣ್ಣು ಮೊಟ್ಟೆ ವಿತರಣೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಹೀಗೆ ಹಲವಾರು ವಿಷಯಗಳು ಪಾಲಕರೊಂದಿಗೆ ಚರ್ಚೆ ಮಾಡಲಾಗಿದೆ. ಶಾಲೆಯ ಮುಖ್ಯ ಗುರುಗಳು ಆದ ಕನಕಪ್ಪ ಮ್ಯಾಗೇರಿ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ ವಿಧಾನ ಪರಿಷತ್ ಸದಸ್ಯರು ಆದ ಡಾಕ್ಟರ್ ತಳವಾರ್ ಸಾಬಣ್ಣ ಅವರ 2022-23 ಸಾಲಿನ ಅನುದಾನದ ಅಡಿ ಕಲಬುರಗಿ ಜಿಲ್ಲೆಯ ಶಹಬಾ ತಾಲೂಕಿನ ಬಂಕೂರು ಗ್ರಾಮದ ಸರ್ಕಾರಿ ಹಿರಿಯ ಮಾದರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಮಾತನಾಡಿದರು. ಪಾಲಕರು ಮಕ್ಕಳಿಗೆ ಮೊದಲ ಗುರುಗಳು, ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮಕ್ಕಳ ಮೊದಲ ಗುರು ಅಂತ ಮಕ್ಕಳಲ್ಲಿ ಶಿಸ್ತನ್ನ ಮನೆಯಿಂದಲೇ ಕಲಿಬೇಕು ಅಂತ ತಮ್ಮ ವಿಚಾರವನ್ನ ಮಂಡಿಸಿದ್ರು. ಸಭೆಯಲ್ಲಿ ಹಾಜರಾದ ಪಾಲಕರು ಕೂಡ ಸಭೆಯನ್ನ ಉದ್ದೇಶಿಸಿ ಶಿಕ್ಷಕರೊಂದಿಗೆ ಹಲವು ವಿಷಯಗಳನ್ನ ಚರ್ಚೆ ಮಾಡಿದ್ರು. ಮಕ್ಕಳ ಗುಣಮಟ್ಟದ ಶಿಕ್ಷಣದ ಬಗ್ಗೆ, ಗೃಹ ಕಾರ್ಯ ಹಾಕಿಕೊಡೋದ್ರ ಬಗ್ಗೆ, ಆಮೇಲೆ ಉತ್ತಮ ನೀತಿ ಪಾಠಗಳು ಹೇಳೋದ್ರ ಬಗ್ಗೆ, ನಲಿ ಕಲಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಪೋಷಕರು ವ್ಯಕ್ತಪಡಿಸಿದ್ರು. ಮಕ್ಕಳು ಯಾವ ರೀತಿ ಕಲಿತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ನೀವು ಗಮನ ಹರಿಸ್ತಾ ಇರಬೇಕು. ಏನು ಕಲಿತಾ ಇದ್ದಾವೆ, ಶಿಕ್ಷಕರು ಏನು ಕಲಿಸ್ತಾ ಇದ್ದಾರೆ, ನಮ್ಮ ಮಕ್ಕಳೇನು ಸರಿದಾರಿಗೆ ಬರ್ತಾ ಇದ್ದಾವೋ ಇಲ್ವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ನಾವು ಪಾಲಕರ ಸಭೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮತ್ತು ನೀವು ಬಹಳಷ್ಟು ವರ್ಷಗಳಿಂದ ಈ ಶಾಲೆ ನೋಡ್ತಾ ಇರ್ಬೋದು ಯಾವ ರೀತಿ ಇತ್ತು. ಕಟ್ಟಡಗಳಲ್ಲಿ ಬದಲಾವಣೆ ಆಗಿದೆ, ಶಿಕ್ಷಕರಲ್ಲಿ ಬದಲಾವಣೆ ಆಗಿದೆ, ಕಲಿಕಾ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಅಷ್ಟೇ ಈಗ ಏನು ಕೇಳಬೇಕಾದ್ರೂ ಏನರ ಕೇಳಬೇಕಾಗಿತ್ತು ಅಂದ್ರೆ ಕೇಳ್ಬೋದು. ನಮ್ಮ ಮಕ್ಕಳು ನಮ್ಮ ಈ ಸಬ್ಜೆಕ್ಟ್ನಾಗ ವೀಕರ ಅಥವಾ ಗಣಿತಲ್ಲೇ ಆಗಲಿ, ಕನ್ನಡದಲ್ಲೇ ಆಗಲಿ, ಮೇಡಮ್ ಅವರಿಗೆ ಅವ್ರು ಯಾವ ಕ್ಲಾಸ್ಗೆ ಹೋಗ್ಕೋತಾರೆ ಅವ್ರಿಗೆ ಕೇಳ್ಕೊಂಡು ಕೆಲ್ಸಿದ್ರೆ ಹಾಗೆ ಬರ್ತಾ ಇರ್ಬೇಕಂತ ಹಾಗೆ ಹೇಳ್ತಾರೆ. ಇಲ್ಲಿ ಕುರಿತಂಥ ಪಾಲಕರು ಕೂಡ ತಮ್ಮ ಅಭಿಪ್ರಾಯವನ್ನು 2 ಮಾತುಗಳಲ್ಲಿ ವ್ಯಕ್ತಪಡಿಸ್ತಾರೆ. ಯಾರಾದರೂ ನಿಮ್ಮ ಅನಿಸಿಕೆ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಶಾಲೆಯ ಬಗ್ಗೆ, ಶಿಕ್ಷಕರ ಬಗ್ಗೆ ಏನಾದರೂ 1-2 ಮಾತುಗಳು ಹೇಳ್ಬೋದು. ನಾವು ಮನೇಲಿ ಹೇಳಿದ್ರು ಬರೀ ಟೀಚರ್ಸ್ ಹೇಳ್ತಾರಂತೆ ನಾವು ಮನೇಲೆ ಕುಂತು ಈಗ ಮಕ್ಕಳಿಗೆ ರೆಡಿ ಮಾಡಿ ಕಳಿಸ್ಬಿಡ್ತೀವಿ. ನಾವು ಮನೆ ಅಷ್ಟೇ ಮಾಡ್ತೀವಿ. ಹಂಗ ಮೇಡಮ್ದವ್ರು ಹೇಳ್ತಾರ ಅಂತ ಅಲ್ಲಿ ಓದ್ತಾರಲ್ಲ ಮೇಡಮ್ದ ಮಂದಿ ಏನು ತಂದೆ ತಾಯಿನೂ ಹೇಳ್ಬೇಕಾಗ್ತದೆ ನಮ್ಮ ಮನೇಲಿ ಕುಂತು. ಅಂದ್ರೆ ಮಕ್ಕಳಿಗೋಸ್ಕರ ನಾವು ಆಸೆಯನ್ನ ಮಾಡಬಾರ್ದು, ಮಕ್ಕಳನ್ನೇ ಆಸೆಯನ್ನ ಮಾಡ್ಬೇಕಂತ ನನ್ನ ಉದ್ದೇಶ. ಇಷ್ಟು ಹೇಳಿ ನಾನು ಮಾಡೋಣ. ನಾವು ಸೇಮೆ ಹಾಕಿವಿ, ಸೇಮೆ ತಂದಿರ್ವಿ, ಅಲ್ಲಿ ಕಲೀಲಿಲ್ಲ ಅಂದ್ರೆ ಏನು ಅವ್ರು ತೋಳಲ್ಲ, ಅವ್ರ ಕೈಲಿ ಆಗಲ್ಲ ಅಂದ್ಬಿಡ್ತಾರೆ ಅವರು. ನಾವು ಎಲ್ಲ ಸಹನ ಶಕ್ತಿ ನಮ್ಮ ಗೌರ್ಮೆಂಟ್ ಟೀಚರ್ ಬಲ್ಲಿ ಅದ, ಪ್ರೈವೇಟ್ ಟೀಚರ್ ಬಲ್ಲಿ ಯಾರ ಬಲ್ಲಿ ಇಲ್ಲ. ಸಹನ ಶಕ್ತಿ ಇಲ್ಲ, ತಾಳ್ಮೆ ಇಲ್ಲ, ಯಾವುದೇ ಕಳ್ಳ ಕಾಳಜಿ ಕಕ್ಕಲತಿ ಅಂತ ಅವರೇ ಬಂದ್ ಮಾಡ್ತಾರೆ. ಬಿಟ್ಟು ಹೋಗ್ಬಿಡ್ತಾರೆ. ಚಲೋ ಸಾಲಿ ಕಲ್ತ್ರಂದ್ರೆ ಬೇರೆ ಕಡೆ ಹೋಗ್ಬಿಟ್ರು ಅಂದ್ರೆ ಯಾರು ನೋಡ್ಕೊಳ್ಳೋರಿಲ್ಲ. ಹೆಣ್ಮಕ್ಳಿಗೆ ಮತ್ತೆ ಓಡಿ ಬರ್ತಾರ. 2 ಸಮಾನವಾಗಿ ನೋಡ್ರಿ ಅಂತ ಹೇಳೋದು. ಅದೇ 1-2 ಅನಿಸಿಕೆಗಳು ಹೇಳ್ರಿ ಅಷ್ಟೇ, ಮತ್ತೆ 2 ಅಭಿಪ್ರಾಯಗಳು ವ್ಯಕ್ತಪಡಿಸ್ಬೇಕು. ಈ ಸಾಲಿನ ಇಲ್ಲಿ ಏನು ಚರ್ಚೆ ಮಾಡೋದು ಏನು ವಿಷಯ ಅದ ಅಂದ್ರೆ ಈ ಸಾಲಿ ವಾತಾವರಣ, ಮಕ್ಕಳ ಕಲಿಕೆ ಇಲ್ಲಿ ಎಲ್ಲನೂ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಳ್ಬೇಕು. ಸ್ಕೂಲ್ ಮೆಂಬರ್ಸ್ ಅಲ್ಲಿ ಸದಸ್ಯರ ನಾನು ಆ ಸರಿ ಬಂದಾಗ ಹೇಳಿದಲ್ರಿ ಮೇಡಮ್, 1 ಮಂತ್ ಐತೆ ನಾನು ಹೇಳಿದ್ದ ಸ್ಟ್ರಿಕ್ ಮಾಡಬೇಕು, ಎಲ್ಲರಿಗೂ ಸೇಮ್ ಟು ಸೇಮ್ ಇದು ಮಾಡ್ಬೇಕ್ರಿ ಮೇಡಮ್ ಅಂತ ಹೇಳಿ ಅದ್ರ ಪ್ರಕಾರ ನಡೆದದ್ರಿ. ಮೊದಲು ಗಿಡವಾರಿ ಬಗ್ಗಿದೆ, ಮರವಾಗಿ ಬಗ್ಗದು ಅಂತ ಅದು ಕಲಿಕೆ ಆ ತರ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ ಎಲ್ಲರೂ. ಆದ್ರೆ ಬಿ ಇನ್ನೂ ಇನ್ನೊಂದು ಜರ ಸ್ಟ್ರಿಕ್ ಆಗ್ಬೇಕಂತ ನಮ್ದು. ಅದೇ ಸ್ಟ್ರಿಕ್ ಯಾವ ರೀತಿ ಆಗ್ಬೇಕು, ಯಾವ ತರ ಅಂದ್ರೆ ಅವ್ರಿಗೆ ಹೊಟ್ಟೆ ಹೊಡ್ಲಿಕ್ಕತ್ತಾರ. ಇವಾಗ ನಾಳೆ ಸ್ಕೂಲಿಗೆ ಬರ್ಲ, ಇವತ್ತು ಹೊಡ್ತೇವೆ ಅಂದ್ರೆ ಆ ತರ ಬರ್ತೀವಿ. ಯಾವಾಗ್ಲೂ ಭಯ ಅವ್ನು ಹೇಳಕ್ಕೆ ಹೋಗಲ್ರಿ. ಯಾಕಂದ್ರೆ ಅವ್ರು ಓದ್ಲಿಲ್ಲ ಅಂದ್ರೆ ಮೇಡಮ್ ಅವ್ರು ಹೊಡೆದೇ ರೀ. ಹೊಡೆ ತನಕ ಮಕ್ಕಳು ನಮ್ದು ಏನು ಕೆಲಸ ಇಲ್ಲ ಅಂತ ಬಿಡಬೇಡ್ರಿ. ಹಿಂದೂ ಸಮಪಾಲು ಬೇಕಲ್ಲಿ. ನೀವು ಮಕ್ಕಳ ಜೊತೆ 1 ಗಂಟಾರೆ 2 ಗಂಟಾರೆ ನಮ್ಮ ಹುಡುಗಿ ಇಲ್ಲೇ ಕೆಲಸ ಇದು ಸಾಲಿ ಕಲ್ತ್ರಿ. ನಮ್ಮ ಹುಡುಗನು ಸ್ವಲ್ಪ ವೀಕ್ ಆದ್ರಿ. ಹುಡುಗ ಭಾಳ ಫಾಸ್ಟ್ ನೋಡ್ರಿ. ಪ್ರವೀಣ್ ಅಂತ 5ನೇ ಕ್ಲಾಸು ಎಲ್ಲ ಫಸ್ಟ್ ಕ್ಲಾಸ್ ಹೇಳಿ. ಅದಕ್ಕೆ ನಾವು ಇಲ್ಲಿ ಹಾಕಿರಿ ಸಾಲಿಗೆ. ಯಾಕಂದ್ರೆ ಇವು ಪ್ರೈವೇಟ್ಗೆ ಕಲ್ಸ್ಬೇಕು, ರೊಕ್ಕ ಕೊಡಬೇಕು, ಅಲ್ಲಿ ಓದಿಲ್ಲಪ್ಪ ಏನು ಮಾಡ್ತೀರಿ ಅದು ಉಪಯೋಗಿಲ್ಲ. ಇಲ್ಲಿ ಎಲ್ಲ ಅನುಕೂಲ ಅದ ರೀ ಸಾಲಿಯಾಗಿ. ಈಗ ನಮ್ಮ ಹುಡುಗ ನೋಡ್ರಿ ಇಲ್ಲಿ ಎಲ್ಲ ಡ್ಯಾನ್ಸ್ನಾಗ ಆಡ್ರಿ, ಪ್ರೊಜೆಕ್ಟ್ ವರ್ಕಲ್ಲಿ ಯಾವುದೇ ಅಲ್ರಿ, ಎಲ್ಲ ಹುಡುಗ ಕರೆಕ್ಟಾಗಿ ಹೇಳ್ರಿ. ನಾವು ಕೇಳಿ ಸರ್ ಕೇಳ್ರಿ, ಮೇಡಮ್ ಕೇಳ್ರಿ, ಯಾರಿಗೆ ಕೇಳ್ರಿ. ಪ್ರವೀಣ್ ನಮ್ಮ ಹುಡುಗ 5ನೇ ಕ್ಲಾಸ್ ಹೋಗ್ತಾನ. ಹುಡುಗಿ ಸ್ವಲ್ಪ ವೀಕ್ ಆದ್ರಿ, 3ನೇ ಕ್ಲಾಸು. ಎಲ್ಲ ಮಾಡ್ತೀನಿ ಮೇಡಮ್ ರೀ, ಎಲ್ಲ ಮಾಡ್ತೀನಿ ರೀ. ಅವ್ರಿಗೆ ಯಾವ್ದಕ್ಕೆ ಮೇಡಮ್ ರೀ, ಮೇಡಮ್ ಹೇಳ್ರಿ. ಮತ್ತು ಅದಕ್ಕೆ ನಾವು ಇಲ್ಲಿ ಹಾಕಿದ್ರಿ, ನಿಮ್ಮ ಸಾಲಿ ಹಾಕಿದ್ರಿ. ಈ ಮೇಡಮ್ ಅಂದ್ರಿ ಎಲ್ಲ ಅನುಕೂಲ ಅಂದ್ರಿ, ಎಲ್ಲ ಅನುಕೂಲ ನನಗೆ ಗೊತ್ತಿಲ್ಲ ರೀ.
ಅವ್ರು ಎಷ್ಟು ಚುಕ್ಕಡಿ ಇದು ಮಾಡ್ತಾರೆ ಸೋಲರು ಮಟ್ಟ ಕಾಳಜಿ ಮಾಡ್ತಾರೆ ಹುಡುಗರಿಗೆ ಒಳ್ಳೆ ಕಾಣ್ಬಿಟ್ಟು ಯಾಕೆ ನಮ್ಮ ಪಾತ್ರ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಹುಣಕೂರದಲ್ಲಿ ಇದು ಶಿಕ್ಷಕ ಮತ್ತು ಪೋಷಕರ ಮೂರನೇ ಮಹಾಸಭೆಗೆ ಆಗಮಿಸಿರುವಂಥ ಎಲ್ಲರಿಗೂ ಶುಭ ಮುಂಜಾನೆಯ ಧನ್ಯವಾದಗಳನ್ನು ಹೇಳ್ತಾ ಈ ನಮ್ಮ ಸರ್ಕಾರದ ಆದೇಶದ ಅನ್ವಯ ಈಗಾಗಲೇ ನಾವು 2 ಪೋಷಕರ ಸಭೆಗಳನ್ನು ಮುಗಿಸಿದ್ದೇವೆ. ಇದು 2025-26ನೇ ಸಾಲಿನ ಕೊನೆಯ ಪೋಷಕರ ಒಂದು ಸಭೆ. ಇಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳೇನು ಮತ್ತು ಇಲ್ಲಿಯ ಕಲಿಕೆ ನಮ್ಮ ಎಲ್ಲ ಇದರ ಬಗ್ಗೆ ಮಕ್ಕಳ ಕಲಿಕೆಯ ಬಗ್ಗೆ ಪರೀಕ್ಷೆಯ ಬಗ್ಗೆ FA1 FA2 FA3 FA4 ಮತ್ತು ಸಂಕಲನಾತ್ಮಕ 1 ಎಲ್ಲ ಪರೀಕ್ಷೆಗಳ ಬಗ್ಗೆ ಮತ್ತು ಇದರಲ್ಲಿ ಶಿಕ್ಷಕರು ಮತ್ತು ಪೋಷಕರು ಚರ್ಚೆ ಮಾಡುವಂಥದ್ದು. ನಿಮ್ಮ ಮಕ್ಕಳು ಯಾವ ವಿಷಯದಲ್ಲಿ ವೀಕ್ ಇದ್ದಾರೆ, ಯಾವ ವಿಷಯದಲ್ಲಿ ಇದ್ದಾರೆ ಅನ್ನೋದು ಮುಕ್ತವಾಗಿ ನೀವು ಶಿಕ್ಷಕರ ಜೊತೆ ಚರ್ಚೆಯನ್ನು ಮಾಡಿ ಈ ಮುಂದಿನ ಒಂದು ಪ್ರಗತಿಗೆ ಅನುಕೂಲ ಮಾಡಿಕೊಡಬೇಕಾದಂಥದ್ದು. ಮತ್ತು ಇಲ್ಲಿ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಈಗಾಗಲೇ ತಿಳಿಸಿದಂತೆ ಉಚಿತವಾದಂಥ ಪಠ್ಯಪುಸ್ತಕ ಮತ್ತು ವರ್ಷಕ್ಕೆ 2 ಜೊತೆ ಸಮವಸ್ತ್ರ, ಉಚಿತ ಸಾಕ್ಸ್ ವಿತರಣೆ ಈಗಾಗಲೇ ನಮ್ಮ ಸರ್ಕಾರದಿಂದ ಮಾಡಿದೆ. ಅದು ಅಲ್ಲದೆ ನಮ್ಮ ಸರ್ಕಾರದಿಂದ ಗ್ರಂಥಾಲಯಗಳ ಬಳಕೆ, ಪುಸ್ತಕಗಳು ಇದ್ದಾವೆ, ಗ್ರಂಥಾಲಯ ಲೈಬ್ರರಿ ಅಂತ ಅದು ಬಳಕೆ ಇದೆ. ಅದು ಅಲ್ಲದೆ 1ನೇ ತರಗತಿಯಿಂದ ಈಗ ಇಂಗ್ಲೀಷ್ ಮಾಧ್ಯಮ ಹೋದ ವರ್ಷ 1ನೇ ತರಗತಿ, ಈ ವರ್ಷ 2ನೇ ತರಗತಿ ಇದೆ ಮತ್ತು ಮುಂದಿನ ವರ್ಷ 3ನೇ ತರಗತಿ ಬರುವಂಥದ್ದು. ಈ ಆಂಗ್ಲ ಮಾಧ್ಯಮ ಶಾಲೆಗೆ ಮತ್ತು ಕನ್ನಡ ಮಾಧ್ಯಮ ಶಾಲೆಗೆ ತಮ್ಮ ಮಕ್ಕಳನ್ನು ಇಲ್ಲಿ ನೋಂದಣಿ ಮಾಡಿಸಬೇಕು. ಈಗಾಗಲೇ ನಾವು ಮೊದಲಿಗೆ ಈಗ ದಾಖಲಾತಿ ಪ್ರಾರಂಭ ಆಗಿದೆ. ಮಕ್ಕಳನ್ನು ಇಲ್ಲಿ ನೋಂದಣಿ ಮಾಡಿಸಬೇಕಂತ ಈಗಾಗಲೇ ಪೋಷಕರು ಸಹಿತ ಹೇಳಿದ್ದದೆ. ನೀವು ಮಕ್ಕಳಿಗೆ ಬಿಸಿ ಊಟ, ಮಧ್ಯಾಹ್ನ ಬಿಸಿ ಊಟ, ಮುಂಜಾನೆ ಹಾಲು ಮತ್ತು ರಾಗಿ ಮಾಲ್ಟು ಮತ್ತು ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಈಗಾಗಲೇ ನಾವು ಮಕ್ಕಳಿಗೆ ಸಮಂಜಸವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅದೇ ರೀತಿ ಗುಣಮಟ್ಟದ ಒಂದು ಶಿಕ್ಷಣ ಇಲ್ಲಿ ನಮ್ಮ ಶಿಕ್ಷಕರು ಸಹಿತ ಒಳ್ಳೆಯ ರೀತಿಯಿಂದ ಒಂದು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ಅದನ್ನು ತಾವು ಸಹಿತ ಬಂದು ಮೇಲಿಂದ ಮೇಲೆ ಶಾಲೆಗೆ ಬಂದು ಯಾವ ಶಿಕ್ಷಕರು ಯಾವ ಥರನಾದಂಥ ಪಾಠ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳುವಂಥ ಹಕ್ಕು ಪ್ರತಿಯೊಬ್ಬ ಪೋಷಕರಿಗಿದೆ. ನಮ್ಮ ಮಗು ಈ ರೀತಿ ಇದೆ, ನೀವು ಯಾರು ಹೋಮ್ವರ್ಕ್ ಹಾಕಿಕೊಟ್ಟಿಲ್ಲ ಅಂದರೆ ಟೀಚರ್ ನಮ್ಮಲ್ಲಿ ಹೋಮ್ವರ್ಕ್ ಯಾಕೆ ಹಾಕಿಕೊಟ್ಟಿಲ್ಲ, ಮತ್ತು ಮಕ್ಕಳಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಸೀದಾ ಬಂದು ನೀವು ಕೇಳುವಂಥ ಹಕ್ಕು ಪ್ರತಿಯೊಬ್ಬ ಪೋಷಕರಿಗೆ ಇರುವಂಥದ್ದು. ಅದು ಅಲ್ಲದೆ ನಾವು ಪ್ರತಿಭಾ ಕಾರಂಜಿ ಪ್ರತಿ ವರ್ಷ ಪ್ರತಿಭಾ ಕಾರಂಜಿ ಇದೆ. ಮತ್ತು ನಾವು ಇಲ್ಲಿ ಬಂದ ನಂತರ 2023, 24, 24, 25 ಮತ್ತು 25, 26 3 ವರ್ಷವೂ ಸಹಿತ ನಾವು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿದ್ದೇವೆ. ನಾವು ಯಾವುದೇ ಖಾಸಗಿ ಶಾಲೆಗೆ ಸಹಿತ ಕಮ್ಮಿ ಇಲ್ಲದ ಹಾಗೆ ನಾವು ಪ್ರೈವೇಟ್ದಲ್ಲೇ ಈ ಶಾಲಾ ವಾರ್ಷಿಕೋತ್ಸವ ಮಾಡಿಸ್ತಾರೆ ಅಂತ ಹೇಳ್ತಿತ್ತು. ಆದರೆ ನಾವು ರಾತ್ರಿ 9:30, 10 ಗಂಟೆ ತನಕನೂ ಸಹಿತ ಮಕ್ಕಳ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು 3 ವರ್ಷದಿಂದನೂ ನಾವು ಮಾಡಿಕೊಂಡು ಬಂದಿದ್ದೇವೆ. ಮತ್ತು ಪ್ರತಿ ವರ್ಷ ಕ್ರೀಡಾಕೂಟಗಳಿದ್ದಾವೆ ಮತ್ತು ವಿಜ್ಞಾನ ಪ್ರಯೋಗ, ಮಕ್ಕಳಿಗೆ ವಿಜ್ಞಾನ ಸಂಬಂಧಪಟ್ಟಂಥ ಇಲ್ಲಿ ಶಾಲೆಯ ಪ್ರಯೋಗ ಶಾಲೆಯೂ ಸಹಿತ ಇದೆ. ಅದು ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರದಿಂದ ಆಗಿದೆ. ಅದು ಅಲ್ಲದೆ ಹೆಚ್ಚಿನ ಒಂದು ಸಹಕಾರ ಇರುವುದು ಇಲ್ಲಿ ಪೋಷಕರದು ಅಂತ ಹೇಳ್ಬೋದು. ಯಾಕಂದರೆ ಜಾಸ್ತಿ ಮಕ್ಕಳು ಇರೋದು ಮನೆಯಲ್ಲಿ. ನೀವು ಮಕ್ಕಳು ಶಾಲೆಗೆ ಬಂದು ಅಷ್ಟು ಓದಲ್ಲ, ಶಾಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ವಿಶೇಷವಾಗಿ ಈಗ ಸಣ್ಣ 14 ವರ್ಷದ ಮಕ್ಕಳು ಈಗ ಸರ್ಕಾರ ನಿನ್ನೆ ಒಂದು ಬ್ಯಾನ್ ಮಾಡಿದೆ. ಮಕ್ಕಳಲ್ಲಿ ಮೊಬೈಲ್ ಕೊಡಬಾರ್ದು ಅಂಥೇಳಿ, 18 ವರ್ಷ ಒಳಗಿನ ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಅಂಥೇಳಿ. ಯಾಕಂದರೆ ಮೊಬೈಲ್ನಿಂದ ಮಕ್ಕಳ ಒಂದು ಓದಿನ ಕಡೆ ಲಕ್ಷ್ಯ ಇರಲ್ಲ. ಈಗ ಜಾಸ್ತಿ ಅದು ಅಲ್ಲದೆ ಮನೆಯಲ್ಲಿ ಮಕ್ಕಳು TV ಹಾಕೊಂಡು ಬಿಡ್ತಾರೆ, TV ಕಡೆ ನೋಡ್ಕೊತ ಕುಂತು ಬಿಡ್ತಾರೆ. ಹೀಗಾಗಿ ಮಕ್ಕಳದ್ದು ಒಂದು ಸಪ್ರೇಟಾಗಿ ಬೇರೆ ಒಂದು ನಾವು ಇದ್ದಂಥ ಮನೆಯಲ್ಲೇ ಬೇರೆ ಒಂದು ಸ್ವಲ್ಪ ಅವರಿಗೆ ಓದಲಿಕ್ಕೆ ಬರಲಿಕ್ಕೆ
ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಯಾಕಂದರೆ ನಾವು ಎಲ್ಲಿ ಕುಂದಿರ್ತೀವಿ, ಎಲ್ಲಿ ಟಿ ವಿ ಹಾಕಿರ್ತೀವಿ, ಅವ್ರ ಮಕ್ಕಳು ಓದ್ಕೋತ ಕುಂದ್ರು ಅಂತ ಹೇಳ್ತೀವಿ. ನಾವು ಟಿ ವಿ ಹಾಕಿರ್ತೀವಿ, ಎಲ್ಲಿ ಓದಬೇಕಾಗ್ತದೆ? ಆಗಲ್ಲ. ಆ ಕಡೆ ಟಿ ವಿ ಕಡೆ ನೋಡೋಕ್ಕಾಗಲ್ಲ, ಈ ಕಡೆ ಓದಲಕ್ಕೂ ಆಗಲ್ಲ. ಹೀಗಾಗಿ ನಾವೇನು ಮಾಡಬೇಕಂದ್ರೆ ಅವರು ಪ್ರತ್ಯೇಕವಾದಂಥ ಒಂದು ಸ್ಥಳ ಇದ್ದಾರೆ, ಗೇಟ್ ಮಾಡಿದ್ದಾರೆ, ಎಲ್ಲ ಅಷ್ಟು ಇದು ಮಾಡಿದ್ದಾರೆ. ಅವರು ಎಲ್ಲ ಮಾಡಿದ್ದನ್ನು ನಾವು ಅದಕ್ಕೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ಊರವರು ಸ್ವಲ್ಪ ಅದಕ್ಕೆ ಸಹಕಾರ ಇರಬೇಕು. ಊರವ್ರ ಸಹಕಾರ ಇದ್ದಾಗೆ ಅವ್ರು ಮಾಡಿದ್ರು ಸಹಿತ ಇಲ್ಲಿ ಉಪಯೋಗ ಬರ್ತದಂತ. ಇಷ್ಟೆಲ್ಲ ನಾವು ದೊಡ್ಡ ಗುಡಿನೇ ಕಟ್ತೀವಿ, ಅಲ್ಲಿ ದೇವಸ್ಥಾನ ದೇವರ ಒಳಗೆ ದೇವರೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಇಲ್ಲಿ ಶಾಲೆ ಅಂದರೆ ಒಂದು ಕಟ್ಟಡ, ಒಳಗಿರುವಂಥ ಮಕ್ಕಳೇ ದೇವರು. ಈಗ ಮಕ್ಕಳಿಲ್ಲ ಅಂದರೆ ನಾವೊಂದು ಪೂಜಾರಿ ಇದ್ದಂಗೆ. ಮಕ್ಕಳು ಇಲ್ಲ ಅಂದರೆ ಪೂಜಾರಿ ಏನು ಮಾಡೋಕ್ಕಾಗ್ತದೆ? ಸುಮ್ಮನೆ ಬರೋದು, ಕುಂದ್ರೋದು, ಹೋಗೋದು. ಹೀಗಾಗಿ ಆದಷ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹಚ್ಚಿ ಇಲ್ಲಿ ಈ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು. ಆಮೇಲೆ ಪುಸ್ತಕ, ಆಮೇಲೆ ಊಟ ಎಲ್ಲ ವ್ಯವಸ್ಥೆ ಅದ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ಸ್ವಲ್ಪ ನೀವು ಕಷ್ಟಪಡ್ರಿ ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಸಭೆಗಳನ್ನು ಏರ್ಪಾಡು ಮಾಡಿರ್ತಾರೆ. ಅದಕ್ಕೆ ಸದುಪಯೋಗ ಎಲ್ಲ ಪಡಿಸಬೇಕು. ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನೂ ಆಗ್ಯದ. ಈಗ ಮುಂದಿನ ವರ್ಷ ಮೂರನೇ ಕ್ಲಾಸಿಗೆ ಆಗ್ತಾರೆ. ಈ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಕನ್ನಡ ಮೀಡಿಯಂ ಸ್ಟಾರ್ಟ್ ಆಗ್ಯಾವ, ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗ್ಯಾವ. ತಂದು ನೀವು ಯಾರಾದ್ರೂ 6 ವರ್ಷದ ಮಧ್ಯೆ ಇದ್ದರೆ ಇಂಗ್ಲೀಷ್ ಮೀಡಿಯಮ್ ಮಾಡ್ಬೋದು, ಕನ್ನಡ ಮೀಡಿಯಮ್ ಅಡ್ಮಿಷನ್ ಮಾಡ್ಬೋದು. ಬೇರೆ ಕಡೆ ಎಲ್ಲರೇ ಇದ್ರಂದ್ರೂ ಟಿ ಸಿ ನಾವು ಇಲ್ಲೇ ಕಳಿಸ್ತೀವಿ ಅಂದ್ರೂ ಟಿ ಸಿನೂ ತರ್ಬೋದು, ಕೊಡ್ತಾರೆ. ಹಾಗೇನಿಲ್ಲ, ಟಿ ಸಿನೂ ತಂದು ಅಡ್ಮಿಷನ್. ಈಗ ಊಟ ಪೋಷಕರ ಮಹಾಸಭೆಯಲ್ಲಿ ಶಿಕ್ಷಕಿಯರು ಆದ ಕಲಾವತಿ, ರಾಜೇಶ್ವರಿ, ದೀಪಿಕಾ, ವಿಜಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಶಶಿಕಾಂತ್ ಮಡಿವಾಳ, ಟಿವಿ 20 ಕನ್ನಡ, ಕಲಬುರಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.